ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಸ್ಟೋರಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಮತ್ತೆ ರವಿ ಇಬ್ರು ಕೈ ಮುಗಿದು ಕೇಳ್ಕೊತಿರ್ತಾರೆ. ನಾವ್ ಕುಡ್ದಿದ್ದೆಲ್ಲ ಇಳ್ದೋಗ್ಬಿಡ್ತು ಕಣ, ದಯವಿಟ್ಟು ಈ ಸ್ಟೋರಿನ ನನ್ಗೆ ಹೇಳಲೇಬೇಡ ಅಂತ ರವಿ ಮತ್ತೆ ಮನೋಜ ಇಬ್ರು ಕೈ ಮುಗಿದು ಕೇಳ್ಕೊಬೇಕಾದ್ರೆ, ಲೋ ರವಿಗಾನ್, ನೀನ್ ಇವಾಗ ಕುಡ್ದಿದ್ ಮತ್ತಲ್ಲಿದ್ಯಲ್ಲ, ಅದಕ್ಕೆ ನಿನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ನಾನು ಒಂದ್ ಕೆಲ್ಸ ಮಾಡ್ತೀನಿರು, ಬೆಳಿಗ್ಗೆ ನೀನು ಎದ್ದು ಬರ್ತೀಯಲ್ಲ ಅವಾಗ ಕ್ಲೀನ್ ಆಗಿ ಸೊಲ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ, ಬೇಡ್ವೇ ಬೇಡಪ್ಪ ನಿನ್ ಸವಾಸ ಅಂತ ರವಿ ಹೇಳ್ಬೇಕಾದ್ರೆ, ಇವಾಗ ಅರ್ಥ ಆಯ್ತಾ? ಈ ಪೆಂಗೆ ಏನೋ ತನ್ನದೇ ದೊಡ್ಡ ಕಷ್ಟದ್ದು ಅಂತ ಹೇಳ್ತಾ ಇದ್ದ, ಇಂತ ದೊಡ್ಡ ಪ್ರಾಬ್ಲಮ್ ಇರೋ ನನ್ ಫ್ರೆಂಡ್ದೇ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದಪ್ಪ ಹೌದು, ಕೈ ಮುಗಿದ್ಬಿಡ್ತೀನಿ ನಿನ್ಗೆ, ನನ್ನನ್ನ ಬಿಟ್ಬಿಡು. ನಿನ್ ಫ್ರೆಂಡ್ ಕಷ್ಟನೇ ತುಂಬಾ ದೊಡ್ಡದು, ನಂದೇನೇನು ಅಲ್ಲ. ಆಕ್ಚುಲಿ ನನ್ಗೇನ್ ಸಮಸ್ಯೆ ಇದೆ ಅನ್ನೋದನ್ನೇ ನಾನೇ ಮರ್ತೋಗ್ಬಿಟ್ಟೆ, ನೀನ್ ಸವಾಸ ಮಾಡಿ ನಾನ್ ಹಿಂಗಾಗೋಗ್ಬಿಟ್ಟೆ ಅಂತ ಮನೋಜ ತಲೆ ಎಲ್ಲ ಕೆರ್ಕೊಂಡು ಹುಚ್ಚಿನ ತರ ಆಡ್ಬೇಕಾದ್ರೆ ರವಿ ಮತ್ತೆ ಸೂರ್ಯ ಇಬ್ರು ಬಿದ್ದು ಬಿದ್ದು ನಗ್ತಿರ್ತಾರೆ. ಈ ಕಡೆ ಶಾಂತಿ ದೇವ್ರ ಮನೇಲಿ ಪೂಜೆ ಮಾಡ್ತಿರ್ತಾಳೆ. ಸೂರ್ಯ ರವಿ ತಂದ್ಕೊಟ್ಟಿರೋ ಕಾಫಿನ ಕುಡಿಬೇಕಾದ್ರೆ ಒಂದು ಹೆಂಗ್ಸು ಆ ಮನೆಗ್ ಬರ್ತಾಳೆ. ಯಾರಮ್ಮ ನೀವು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಈ ಮನೇಲಿ ಕೆಲಸದವ್ರು ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಬಂದಿದೀನಿ ಅಂತ ಆ ಹೆಂಗ್ಸು ಹೇಳ್ತಾಳೆ. ಹಾ ಹೌದೌದು, ಪಕ್ಕದ ಮನೆಯವ್ರಿಗೆ ನಾನೇ ಹೇಳಿದ್ದೆ ಬನ್ನಿ ಬನ್ನಿ ಅಂತ ಶಾಂತಿ ಹೇಳಿದಾಗ ಆ ಕೆಲಸದವಳು ಮನೆ ಒಳಗಡೆ ಬರ್ತಾಳೆ. ಅಷ್ಟ್ರಲ್ಲಿ ಮನೋಜ ಅಲ್ಲಿಗೆ ಬಂದು, ಅಮ್ಮ, ಅಡ್ಗೆಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಸರಿಯಾಗಿ ಕೇಳ್ಕೊಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಕೆಲಸದವಳು, ಅಮ್ಮ, 10 ವರ್ಷದಿಂದ ನಾನು ಇದೇ ಕೆಲಸದಲ್ಲಿದ್ದೀನಿ, ನನಗೆ ಎಲ್ಲಾ ಕೆಲ್ಸನೂ ಚೆನ್ನಾಗ್ ಬರುತ್ತೆ ಅಂತ ಆ ಹೆಂಗ್ಸು ಹೇಳ್ತಾಳೆ. ನೀವು ಏನೇ ಐಟಮ್ ಹೇಳಿದ್ರು ಅದನ್ನ ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮಾಡ್ಬಿಡ್ತೀನಿ, ಆದ್ರೆ ಒಂದೇ ಒಂದ್ ಕಂಡೀಷನ್ ಅಂತ ಆ ಹೆಂಗ್ಸು ಹೇಳಿದ ತಕ್ಷಣ, ಏನು ಕಂಡೀಷನ, ಏನದು ಅಂತ ಶಾಂತಿ ಕೇಳ್ತಾಳೆ. ಏನಮ್ಮ ಇದು, ಕೆಲ್ಸಕ್ ಬರೋರೆಲ್ಲ ಕಂಡೀಷನ್ ಹಾಕೋ ಹಾಗಾದ್ರು ಅಂತ ಮನೋಜ ಕೇಳ್ತಿರ್ತಾನೆ. ನೋಡಿಮ್ಮ, ನಾನ್ ಅಡ್ಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗಡೆ ಯಾರು ಬರಬಾರ್ದು, ನನ್ ಪಾಡ್ಗೆ ನನ್ನನ್ನ ಫ್ರೀ ಆಗಿ ಬಿಡ್ಬೇಕು ಅಂತ ಕೆಲಸದವಳು ಹೇಳ್ಬೇಕಾದ್ರೆ, ಸರಿ ಇನ್ನೇನಾದ್ರೂ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ನೀವು ಕುತ್ಕೊಂಡಿದೀರಾ, ನಾನ್ ನಿಂತ್ಕೊಂಡಿದೀನಿ, ಈ ರೀತಿ ಕತ್ ಬಗ್ಸಿ ಮಾತಾಡ್ಬೇಕು ಅಂತಂದ್ರೆ ಕತ್ತೆಲ್ಲ ನೋವು ಬರುತ್ತೆ. ಒಂದು ನೀವ್ ನಿಂತ್ಕೊಳ್ಳಿ, ಇಲ್ಲ ನಾನ್ ಕುತ್ಕೋತೀನಿ ಅಂತ ಮನೆ ಕೆಲಸದವಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಶಾಕ್ ಆಗತ್ತೆ. ಆಗ ಸೂರ್ಯ, ಅಕ್ಕ ಬನ್ನಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಕೆಲಸದವಳು ಕುತ್ಕೊಳ್ಳೋದಕ್ಕೆ ಅಂತ ಹೋದಾಗ, ಏಯ್ ಒಂದ್ ನಿಮಿಷ ಇರು, ನಾನೇ ನಿಂತ್ಕೋತೀನಿ ಅಂತ ಹೇಳಿ ಶಾಂತಿ ನಿಂತ್ಕೊಂಡೆ ಅವಳ ಹತ್ರ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಏನೋ ರವಿಗಾನ್, ಬರ್ತಿದ್ದಂಗೆನೆ ಸಕ್ಕರೆನೆ ನಿಂತ್ಕೊಂಡಂಗ್ ಮಾಡ್ಬಿಟ್ಲು ಇವಳು. ಪರವಾಗಿಲ್ಲ ಕಣೋ, ಈ ಅಮ್ಮ ತುಂಬಾನೇ ಸ್ಮಾರ್ಟ್ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು, ಬೇರೆ ಏನಿದೆ ಕಂಡೀಷನ್ ನಿಂದು ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡಿಮ್ಮ, ನೀವೇನೇ ಕೆಲ್ಸ ಹೇಳಿದ್ರು ಸೂಪರ್ ಆಗಿ ಮಾಡಿ ಮುಗಿಸ್ತೀನಿ, ಆದ್ರೆ ದಿನಕ್ಕೆ 5 ಸಲ ಮಾತ್ರ ನನಗೆ ಕಾಫಿ ಬೇಕೇ ಬೇಕು. ಅದಕ್ಕೆ ಅಂತ ಟೋಟಲ್ ಆಗಿ ಒಂದ್ 2 ಲೀಟರ್ ಹಾಲ್ನ ಫ್ರಿಡ್ಜ್ ಅಲ್ಲಿ ಸ್ಟಾಕ್ ಇರ್ಲೇಬೇಕು, ಆ ರೀತಿ ನೀವ್ ನೋಡ್ಕೋಬೇಕಾಗತ್ತೆ ಅಂತ ಕೆಲಸದವಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯಂಗೂ ಶಾಕ್ ಆಗತ್ತೆ. ಲೋ ರವಿಗಾನ್, ನನ್ ಹೆಂಡತಿ ಒಂದ್ಸಲಿ ಕಾಫಿ ಕುಡಿದ್ರೇನೆ ಸಕ್ಕರೆಗೆ ಇಷ್ಟ ಆಗೋದಿಲ್ಲ, ಅಂತದ್ರಲ್ಲಿ ಇವ್ರಿಗೆ 5 ಸಲಿ ಕಾಫಿ ಬೇಕಂತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿಮ್ಮ, ನಾನು 5 ಸಲಿ ಕಾಫಿ ಕುಡಿಬೇಕು, ಅದೇ ನನ್ಗೆ ತುಂಬಾ ಮುಖ್ಯ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಏನೋ ಅದಕ್ಕೆ ಅಂತ ನಿನ್ಗೆ ನಾವು ಕಾಫಿ ಮಾಡ್ಕೊಡ್ಬೇಕಾ? ಕಾಫಿ ಮಾಡೋದಿಕ್ಕೆ ಜನ ಇಲ್ಲ ಅಂತ ಹೇಳಿ ನಿನ್ನೆ ಕೆಲ್ಸಕ್ ಸೇರ್ಸ್ಕೊತಾ ಇದ್ರೆ ನೀನು ಓವರ್ ಆಗಿಲ್ಲ ಕಂಡೀಷನ್ ಹತ್ತಿದ್ಯಾ ಅಂತ ಮನೋಜ ಹೇಳ್ತಾನೆ. ನೋಡಿಮ್ಮ, ಈ ಕೈ ಅಡಿಗೆ ಮಾಡೋ ಕೈ, ಇದಕ್ಕೆ ಅಂತ ಒಂದು ಮರ್ಯಾದೆ ಇದೆ, ಸ್ವಲ್ಪ ನಿಮ್ ಮಗನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೆ ಹೇಳಿ ಅಂತ ಮನೆ ಕೆಲಸದವಳು ಹೇಳ್ಬೇಕಾದ್ರೆ, ಏ ಮನೋಜ, ನೀನ್ ಸುಮ್ನೆ ಇರೋ, ಸರಿ ನಿನ್ಗೆ ಎಷ್ಟು ಸಂಬಳ ಕೊಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ, 3 ಟೈಮು ಅಡಿಗೆ ಮಾಡೋದಿಕ್ಕೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಆಗತ್ತೆ. ಎಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಆಮೇಲೆ ಅದನ್ನ ಡಿಸೈಡ್ ಮಾಡೋಣ ಅಂತ ಕೆಲಸದವಳು ಹೇಳ್ತಾಳೆ. ಆ ಏನೋ ಜನಗಳನ್ನೆಲ್ಲ ಲೆಕ್ಕ ಹಾಕಿ ಆಮೇಲೆ ಎಷ್ಟು ಅಂತ ಕೇಳೋದ್ ಹೆಂಗಿದೆ, ಅದೆಲ್ಲ ಆಗೋದಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡಿ ಅಮ್ಮ, ಇತ್ತೀಚೆಗೆ ನಡೀತಾ ಇರೋದೇ ಇದೇ ರೀತಿ. ಆಮೇಲೆ ಇನ್ನೊಂದ್ ಕಂಡೀಷನ್, ನಾನು IT ಕಂಪ್ನಿಲೆಲ್ಲ ಕೆಲ್ಸ ಮಾಡಿದೀನಿ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಏನು IT ಕಂಪ್ನಿಲಿ ಕೆಲ್ಸ ಮಾಡಿದ್ಯಾ ಅಂತ ಮನೋಜ ಕೇಳ್ತಾನೆ. ಅದೇ ಸರ್, ಅಡ್ಗೆ ಮಾಡೋ ಕೆಲ್ಸನೇ ಮಾಡಿರೋದು, ಅದಕ್ಕೆ ಅದ್ರಿಂದಾಗಿ ನನ್ಗೆ ಎಲ್ಲಾ ರೂಲ್ಸು ಚೆನ್ನಾಗ್ ಗೊತ್ತಿದೆ, ಶನಿವಾರ ಭಾನುವಾರ ನನ್ ಕೆಲ್ಸಕ್ ಬರೋದಕ್ಕಾಗೋದಿಲ್ಲ ಸರ್ ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಓ IT ರೂಲ್ಸಾ ಅಂತ ಮನೋಜ ಹೇಳ್ತಿರ್ತಾನೆ. ಅಯ್ಯೋ, ನನ್ ಹೆಂಡತಿ ಮನೇಲಿ 24 ಗಂಟೆನೆ ಕೆಲ್ಸ ಮಾಡ್ತಿರ್ತಾಳೆ, ಮಧ್ಯರಾತ್ರಿಲಿ ಸಕ್ರೆ ವಾಯ್ಸ್ ಕೇಳಿದ್ರೆ ಸಾಕು ಏನ್ ಬೇಕು ಎತ್ತಬೇಕು ಅಂತ ಓಡೋಗಿ ಕೇಳ್ತಿರ್ತಾಳೆ. ಅದೆಲ್ಲ ಸಕ್ರಮಂಗೆ ನೆನ್ಪಿಲ್ಲ ಅನ್ಸುತ್ತೆ. ಸರಿ, ಕೆಲ್ಸಕ್ ಬರೋರಾದ್ರೆ ಇದನ್ನೆಲ್ಲ ಕೇಳ್ತಾರ, ಮನೆಯವರಾದ್ರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಿಮ್ದು ಅಂತ ಕೆಲವು ರೂಲ್ಸ್ ಇರ್ತಾವಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಸುಮ್ನೆ ನಿಂತ್ಕೊಳ್ಳೋ, ಏನಮ್ಮ ನೀನು ಇರೋದೇ 7 ದಿವ್ಸ, ಅದ್ರಲ್ಲಿ 2 ದಿವ್ಸ ಬರೋದಿಲ್ಲ ಅಂತ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಲ್ಲ ಮೇಡಮ್, ಕೆಲ್ಸ ಮಾಡೋರ್ಗೆ ರೆಸ್ಟ್ ಬೇಡ್ವಾ? ಬೇಗ ಬೇಗ ಹೇಳಿ, ನನ್ಗೆ ತುಂಬಾ ಕೆಲ್ಸ ಇದೆ, ಈ ಮನೇಲಿ ಎಷ್ಟ್ ಜನ ಇದ್ದೀರಾ, ಎಷ್ಟ್ ಜನಕ್ಕೆ ಅಡಿಗೆ ಮಾಡ್ಬೇಕು ಅದ್ರ ಬಗ್ಗೆ ಹೇಳಿ ಅಂತ
ಕೆಲಸದವಳು ಹೇಳ್ತಾಳೆ, ನಾನು ನನ್ ಗಂಡ, ನನ್ 3 ಜನ ಮಕ್ಳು, ನಮ್ 5 ಜನಕ್ಕೆ ನೀನ್ ಅಡ್ಗೆ ಮಾಡ್ಬೇಕು ಅಂತ. ಶಾಂತಿ ಹೇಳ್ಬೇಕಾದ್ರೆ, ಗಂಡ್ ಮಕ್ಳಿದಾರೆ ಅಂತ ಹೇಳ್ತಿದೀರಾ, ಅವ್ರಿಗ್ಯಾರಿಗೂ ಮದ್ವೆ ಆಗಿಲ್ವಾ ಅಂತ ಕೆಲಸದವಳು ಕೇಳ್ಬೇಕಾದ್ರೆ, ಅದೆಲ್ಲ ಆಗಿದೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ನಿಮ್ ಸೊಸೆರೆಲ್ಲಿ ಅಂತ ಕೆಲಸದವಳು ಕೇಳ್ಬೇಕಾದ್ರೆ, ಇದೆಲ್ಲ ನಿನಗ್ ಬೇಡದೇ ಇರೋ ಕೆಲ್ಸ, ನಿಂದ್ ಎಷ್ಟಿದ್ಯೋ ಅಷ್ಟ್ ಮಾತ್ರ ನೋಡ್ಕೋ ಅಂತ ಶಾಂತಿ ಬೈತಿರ್ತಾಳೆ. ಅದು ಹಾಗಲ್ಲಮ್ಮ, ಯಾವಾಗ ಯಾರು ಎಲ್ಲಿಗ್ ಹೋಗಿರ್ತಾರೆ ಅಂತ ಗೊತ್ತಿರೋದಿಲ್ವಲ್ಲ, ಅದಕ್ಕೇನೆ ಅವ್ರು ಎಲ್ ಹೋಗಿದಾರೆ, ಊರ್ಗ್ ಹೋಗಿದಾರ ಅಥವಾ ಮತ್ತೆ ಬರೋದಿಲ್ವಾ ಅಂತ ಮನೆ ಕೆಲಸದವಳು ಕೇಳ್ಬೇಕಾದ್ರೆ, ಇವಾಗಿರೋದು ನಾವಿಷ್ಟೇ ಜನ ಅಂತ ಶಾಂತಿ ಹೇಳ್ತಾಳೆ. ಹಾಗಂದ್ರೆ ಈ ಮನೇಲಿ ಹಿಂಗ್ಸು ಅಂತ ನೀವೊಬ್ರೇನ ಇರೋದಿವಾಗ, ಇನ್ ಉಳ್ದೋರೆಲ್ಲ ಬರೀ ಗಂಡಸ್ರೆ, ನನಗೆ ಅಂತ ಒಂದು ರಕ್ಷಣೆ ಬೇಡ್ವಾ ಅಂತ ಮನೆ ಕೆಲ್ಸದವಳು ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ಮತ್ತೆ ರವಿ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಏನು ರಕ್ಷಣೆನಾ, ಏನ್ ಮಾತಾಡ್ತಾ ಇದೀಯ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಈ ಶಾಂತಿ ಅಂತ ಮಾತಾಡ್ತಾ ರಂಗನಾಥ್ ಅವರು ಅಲ್ಲಿಗ್ ಬರ್ತಾರೆ. ಅಪ್ಪ ಕೆಲ್ಸಕ್ಕೆ ಹೆಂಗ್ಸನ್ನ ಸೇರ್ಸ್ಕೊತಾ ಇದಾರೆ, ಅದಕ್ಕೆ ಅವ್ರನ್ನ ಅಮ್ಮ ಇಂಟರ್ವ್ಯೂ ಮಾಡ್ತಿದಾರೆ ಅಂತ ರವಿ ಹೇಳ್ಬೇಕಾದ್ರೆ, ಆದ್ರೆ ಅಪ್ಪಯ್ಯ ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಬಂದಿರೋರೆ ಅಮ್ಮನ ಇಂಟರ್ವ್ಯೂ ತಗೊಳ್ಳೋ ತರ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ಕೊಂಡು ಕಾಮಿಡಿ ಮಾಡ್ತಿರ್ತಾನೆ. ಇವ್ನೊಬ್ಬ ಯಾವಾಗಂದ್ರ ಅವಾಗ ಸುಮ್ನೆ ಏನೇನೋ ಕಾಮಿಡಿ ಮಾಡ್ತಿರ್ತಾನೆ ಅಂತ ಶಾಂತಿ ಬೈತಿರ್ತಾಳೆ. ಇವ್ರು ಯಾರು ಅಂತ ಮನೆ ಕೆಲಸದವಳು ಕೇಳ್ಬೇಕಾದ್ರೆ, ನನ್ ಗಂಡ ಅಂತ ಶಾಂತಿ ಹೇಳ್ತಾಳೆ. ಇವ್ರು ವಯಸ್ಸಾಗಿರೋರು, ಪರವಾಗಿಲ್ಲ, ಆದ್ರೆ 3 ವಯಸ್ಸಿನ ಹುಡುಗರಿದ್ದಾರೆ, ಸೊಸೆದಿರ್ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ. ಹಾಗಿದ್ಮೇಲೆ ನನಗೆ ಅಂತ ರಕ್ಷಣೆ ಬೇಕಲ್ವಮ್ಮ, ನನಗೆ ಅಂತ ಒಂದು ಸೆಕ್ಯೂರಿಟಿ ಬೇಡ್ವಾ ಅಂತ ಶಾಂತಿಗೆ ಮನೆ ಕೆಲಸದವಳು ಕೇಳ್ಬೇಕಾದ್ರೆ, ಓ ನಿನಗೆ ಸೆಕ್ಯೂರಿಟಿ ಬೇರೆ ಬೇಕಾ, ನಿನಗೋಸ್ಕರ ಒಬ್ಬ ಸೆಕ್ಯೂರಿಟಿನ ತಂದು ಕೆಲ್ಸಕ್ಕಿಡ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲಮ್ಮ, ನಾನ್ ಇಲ್ಲಿ ಇರ್ಬೇಕಾದ್ರೆ ನೀವ್ ಯಾವಾಗ್ಲೂ ಈ ಮನೇಲೇ ಇರ್ಬೇಕು, ನಾನ್ ಅಡ್ಗೆ ಮಾಡ್ಬೇಕಾದ್ರೆ ನನ್ಗೆ ಸೇಫ್ಟಿ ಆಗಿ ನೀವ್ ನನ್ ಜೊತೆನೆ ಕಿಚನ್ ಹತ್ರನೇ ಇರ್ಬೇಕು ಅಂತ ಮನೆ ಕೆಲಸದವಳು ಕಂಡೀಷನ್ ಹಾಕ್ಬೇಕಾದ್ರೆ, ಏನು ನಮ್ಮಮ್ಮ ನಿನ್ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೇಕಾ ಅಂತ ಮನೋಜ ಕೇಳ್ತಾನೆ. ನೋಡಮ್ಮ, ನನ್ ಗಂಡ್ ಮಕ್ಳು ಯಾವತ್ತು ಅಂತ ಕೆಲ್ಸ ಮಾಡೋರಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿಮ್ಮ, ಮಕ್ಳು ಯಾವತ್ತಿದ್ರು ತಾಯಿಗೆ ಒಂದೇ ತರಾನೇ ಅನ್ಸತ್ತೆ. ನಾನ್ ಎಷ್ಟು ಮನೇಲಿ ನೋಡಿಲ್ಲ, ಕೆಲವು ಮನೆಯಲ್ಲಿ ಅಮ್ಮ ಇಲ್ಲ ಅಂತಂದ್ರೆ ಅವ್ರು ಪೂರ್ತಿಯಾಗಿ ಬದ್ಲಾಗೇ ಬಿಡ್ತಾರೆ, ಅವ್ರ ಕ್ಯಾರೆಕ್ಟರೇ ಚೇಂಜ್ ಆಗ್ಬಿಡತ್ತೆ ಅಂತ ಮನೆ ಕೆಲಸದವಳು ಹೇಳ್ಬೇಕಾದ್ರೆ, ನೋಡಮ್ಮ, ನಮ್ ಮನೇಲಿ ಆ ತರದ್ ಕೆಲ್ಸದವ್ರು ಯಾರು ಇಲ್ಲ, ಹಾಗಂತ ನಿನಗೋಸ್ಕರ ನಾನು ಕಾವಲ್ ಕಾಯ್ಕೊಂಡ್ ಕುತ್ಕೊಳಕ್ ಆಗೋದಿಲ್ಲ. ಅಲ್ಲ, ನೀನು ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಹೊಡಿತಿದ್ಯಲ್ಲ, ಕಿಚನ್ ಹತ್ರ ನಿಂತ್ಕೊಂಡ್ ನೋಡೋಕು ಅಂತೀಯ, ಕಾಫಿ ಬೇಕು ಅಂತೀಯ, 2 ದಿವಸ ರಜಾ ಬೇರೆ ಅಂತ ಹೇಳ್ತೀಯ, ಈಗ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲಮ್ಮ ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡಿ ಅಮ್ಮ, ನನ್ಗೆ ಇಷ್ಟ ಆಗಿರೋ ಜಾಗದಲ್ಲಿ ಮಾತ್ರ ನಾನ್ ಕೆಲ್ಸ ಮಾಡಕ್ಕಾಗೋದು ಅಂತ ಮನೆ ಕೆಲಸದವಳು ಹೇಳ್ತಾಳೆ. ನನ್ಗೆ ಯಾಕೋ ನೀನ್ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ, ನೀ ಕೆಲ್ಸ ಮಾಡೋದು ಬೇಕಾಗಿಲ್ಲ, ಹೋಗ್ತಾರ ಇಲ್ಲಿಂದ ಅಂತ ಶಾಂತಿ ರೇಗಾಡ್ತಾಳೆ. ಅಯ್ಯೋ ಒಳ್ಳೇದಾಯ್ತು ಬಿಡಿ, ನಾನು ಹೋಗ್ತೀನಿ, ಏನು ಇಲ್ದಿರೋ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಲ್ವಂತೆ, ಹಂಗೆ ಹೆಣ್ಣು ಇಲ್ದಿರೋ ಮನೆಯಲ್ಲಿ ನಾನು ಇರೋದಿಲ್ಲಮ್ಮ, ನೀವ್ ಹೇಳ್ದಂಗ್ ಕೇಳ್ಕೊಂಡು ವಾರ ಪೂರ್ತಿ ಕೆಲ್ಸ ಮಾಡ್ಬೇಕು ಅಂದ್ರೆ ನಿಮ್ ಸೊಸೆದಿರ್ನ ವಾಪಸ್ ಮನೆ ಕರ್ಕೊಂಡ್ ಬನ್ನಿ ಅಂತ ಮನೆ ಕೆಲಸದವಳು ಹೇಳ್ತಿರ್ತಾಳೆ. ನೋಡು, ಹೊರಗ್ ಮಾತಾಡ್ತಾ ಇದೀಯ ನೀನು, ಮೊದ್ಲು ಇಲ್ಲಿಂದ ಹೋಗು ಅಂತ ಶಾಂತಿ ಬೈತಿರ್ತಾಳೆ. ಅಯ್ಯೋ ಹೋಗ್ತಾ ಇದೀನಿ, ಬಾಯಿ ಮುಚ್ಕೊಂಡ್ ನಿಂತ್ಕೊಳಮ್ಮ ಅಂತ ಹೇಳ್ತಾ ಆ ಮನೆ ಕೆಲಸದವಳು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲ, ಕೆಲ್ಸ ಮಾಡಕ್ ಬರೋಳ್ಗೆ ಇಷ್ಟೊಂದ್ ದುರಂಕಾರನ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅವಳು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏನು, ಏನ್ ಈ ಮಾತಿನ ಅರ್ಥ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ನೇನೆ ಮನೆ ಕೆಲ್ಸ ಮಾಡಕ್ ಬರೋರು ಆ ಮನೇಲಿ ಹೆಣ್ಮಕ್ಳಿದಾರ ಇಲ್ವಾ ಅಂತ ನೋಡ್ತಾರೆ, ಯಾಕಂದ್ರೆ ಅದ್ರಿಂದ ಅವ್ರಿಗೂ ಅದೇ ರೀತಿ ಗೌರವ ಸ್ಥಾನಮಾನ ಸಿಗುತ್ತೆ ಅಂತ. ಆದ್ರೆ ಏನ್ ಮಾಡೋದು, ನಮ್ಮನೇಲಿ 3 ಜನ ಸೊಸೆರು ಇಲ್ಲ, ಅದಕ್ಕೆ ಅವಳ ಆ ತರ ಎಲ್ಲ ಮಾತಾಡಿ ಹೋಗ್ತಾ ಇದ್ದಾಳೆ. ಹೀಗಿರ್ಬೇಕಾದ್ರೆ ಯಾರ್ ತಾನೇ ಕೆಲ್ಸ ಮಾಡಕ್ ಬರ್ತಾರೆ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಕೆಲ್ಸ ಮಾಡಕ್ ಬರೋರು ತಮ್ಗೆ ಮರ್ಯಾದೆ ಸಿಗ್ಬೇಕು ಅಂತ ಅನ್ಕೋತಾರೆ, ಅದು ತಪ್ಪೇನಿಲ್ಲ, ಕರೆಕ್ಟೆ, ಆದ್ರೆ ಯಾವತ್ತು ಅಷ್ಟು ಮರ್ಯಾದೆನೋ ನನ್ ಹೆಂಡತಿಗೆ ಸಿಕ್ಕೇ ಇಲ್ಲ ಅಪ್ಪಯ್ಯ ಅಂತ ಹೇಳ್ತಾ ಸೂರ್ಯ ಬೇಜಾರ್ ಮಾಡ್ಕೋತಾನೆ. ನೋಡಿ ಶಾಂತಿ, ನೀನು ಮೀನನ್ನ ಸೊಸೆಯಾಗಿ ಸ್ವೀಕರಿಸಿ ಅವಳನ್ನ ನಿನ್ ಪ್ರೀತಿಯಿಂದ ನೋಡ್ಕೊಂಡೆ ಅಂದ್ರೆ, ಅವಳು ನಿನಗೋಸ್ಕರ ಜೀವ ಬೇಕಾದ್ರೂ ಕೊಡ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅವಳೇನಾದ್ರೂ ಇಲ್ಲಿದ್ರೆ ನಮ್ ಜೀವನೇ ಹೊರಟೋಗತ್ತೆ ಅಷ್ಟೇ, ಅದ್ ನಿಮ್ಗೆ ಅರ್ಥ ಆಗೋದಿಲ್ಲ, ಏನಾದ್ರೂ ಮಾತಾಡ್ತಾನೆ ಇರ್ತೀರಾ ಯಾವಾಗ್ಲೂ ಹೀಗೆ ಅಂತ ಅನ್ಕೊಂಡು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹಿಂದೆನೆ ಮನೋಜನೆ ಹೊರಟೋಗ್ತಾನೆ. ಇವಳು ಯಾವತ್ತಿಗೂ ಬದ್ಲಾಗೋದಿಲ್ಲ ಅಂತ ರಂಗನಾಥ್ ಅವ್ರು ಬೈಬೇಕಾದ್ರೆ, ಹಾಗಿದ್ರೆ ಕೆಲ್ಸ ಮಾಡಕ್ ಯಾರು ಇಲ್ಲ ಅಂತ ಆಯ್ತು ಅಂತ ರವಿ ಹೇಳ್ತಾನೆ. ಏನು ಮಾಡಕ್ಕಾಗಲ್ಲ ರವಿಗನ್, ಇದನ್ನ ನಾವೇ ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಇನ್ನು ಎಷ್ಟ್ ಜನನ ಹೆದರಾಕೊಂಡು ಅವ್ರಿಗೆ ಬಾಯಿ ಕೊಡ್ತಾಳೋ ಇವಳು ಗೊತ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಆದ್ರೆ ಅಪ್ಪಯ್ಯ ಈಗ ಬಂದಿದ್ರಲ್ಲ ಆ ಯಮ್ಮನ್ಗಿಂತ ನಮ್ ಸಕ್ರಮ್ನವ್ರೆ ಎಷ್ಟೋ ವಾಸಿ ಅಂತ ಹೇಳ್ಕೊಂಡು ಸೂರ್ಯ ನಗ್ಬೇಕಾದ್ರೆ ರವಿ ಮತ್ತೆ ರಂಗನಾಥ್ ಇಬ್ರು ನಗ್ತಿರ್ತಾರೆ. ಈ ಕಡೆ ಸೂರ್ಯ ಮೀನಮ್ಮ ಅಂತ ಕೂಗ್ತಾ ಮೀನಾ ಮನೆಗ್ ಹೋದಾಗ, ರೀ ಬನ್ರಿ, ಇವಾಗ ತಾನೇ ನಾನು ಮಾವಂಗೆ ಟಿಫನ್ ರೆಡಿ ಮಾಡ್ತಾ ಇದ್ದೆ, ತಗೊಳ್ಳಿ, ತಗೊಂಡೋಗಿ ಮಾವನ್ ಕೊಟ್ಬಿಡಿ ಅಂತ ಹೇಳಿ ಮೀನಾ
ಕ್ಯಾರಿಯರ್ ಬಾಕ್ಸ್ ನ ಸೂರ್ಯನ್ ಕೊಡ್ಬೇಕಾದ್ರೆ ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಯಾಕ್ರಿ ಏನಾಯ್ತು, ಯಾಕೆ ಈ ರೀತಿ ನಗ್ತಾ ಇದೀರಾ ಅಂತ ನೀನೇ ಕೇಳ್ಬೇಕಾದ್ರೆ, ಇವತ್ತು ಮನೇಲಿ ನಡೆದಿದ್ ಕಾಮಿಡಿ ಗೊತ್ತಾ ನಿನಗೆ ಅಂತ ಹೇಳ್ತಾ ಸೂರ್ಯ ಮನೇಲಿ ನಡೆದಿದ್ ವಿಷಯನೆಲ್ಲ ಹೇಳ್ತಾನೆ. ಅದನ್ನ ಕೇಳಿ ಮೀನಂಗೂ ನಗು ಬರ್ತಿರುತ್ತೆ. ರೀ, ನನ್ಗೆ ಗೊತ್ತಿರೋ ಒಬ್ರು ಅಕ್ಕ ಇದಾರೆ, ಅವ್ರನ್ನ ನನ್ ಮನೆಗೆ ಅಡ್ಗೆ ಮಾಡಕ್ ಕಳಿಸ್ಲಾ? ನನ್ಗೆ ಅತ್ತೆನ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸ್ತಿದೆ ಅಂತ ನೀನೇ ಹೇಳ್ಬೇಕಾದ್ರೆ, ಮೀನಮ್ಮ ಯಾವ್ದೇ ಕಾರಣಕ್ಕೂ ನೀನ್ ಅಂತ ಕೆಲ್ಸ ಮಾತ್ರ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡು ಮೀನಮ್ಮ, ನೀನೇನಾದ್ರೂ ಆ ಅಕ್ಕನ ಮನೆಗ್ ಕಳಿಸ್ತೀಯ ಅನ್ಕೋ, ಅವ್ರೇನಾದ್ರೂ ಅಡ್ಗೆ ಮಾಡಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅರ್ಥ ಆಯ್ತು ರೀ, ಅದು ಚೆನ್ನಾಗಿಲ್ಲ ಅಂದ್ರೆ ಅತ್ತೆ ನನಗ್ ತಾನೇ ಬೈತಾರೆ, ಅದ್ರ ಬಗ್ಗೆನೇ ಅಲ್ವಾ ನೀ ಹೇಳಕ್ ಬಂದಿದ್ದು ಅಂತ ಮೀನಾ ಕೇಳ್ತಾಳೆ. ಅದಲ್ಲಮ್ಮ, ಅಕಸ್ಮಾತು ಆ ಅಕ್ಕ ಮಾಡೋ ಅಡ್ಗೆ ತುಂಬಾ ಚೆನ್ನಾಗಿತ್ತು ಅಂದ್ರೆ? ಏ ದದ್ದಿ, ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ? ಅವ್ರೇನಾದ್ರೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ರು ಅಂತ ಅಂದ್ರೆ ಆಮೇಲೆ ಸಕ್ರೆ ನೀನೆನ್ನ ತಿರುಗಿನೂ ಸಹ ನೋಡೋದಿಲ್ಲ, ನೀನೆನ್ನ ಮನೆ ವಾಪಸ್ಸಂತೂ ಕಾರ್ಸೋದೇ ಇಲ್ಲ. ಅಡ್ಗೆ ಮಾಡೋದಕ್ಕೆ ಒಳ್ಳೆ ಹೆಂಗ್ ಸಿಕ್ಕಿದಾಳೆ, ಇನ್ಮೇಲೆ ಆ ಮೀನಿನ ಅವಶ್ಯಕತೆ ಇಲ್ಲ, ಅವಳಲ್ಲೇ ಬಿದ್ದಿರ್ಲಿ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ? ನೀನ್ ಬಂದ್ರೂನು ನಿನ್ ಮುಖ ಕೊಡ್ದಂಗೆ ಬಾಗ್ಲಾಕ್ಬಿಟ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಸೂರ್ಯನ್ನೇ ಗುರಾಯಿಸ್ತಾ ಇರ್ತಾಳೆ. ಏನಾಯ್ತು ಮೀನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ರಿ ಮಾತಾಡ್ತಾ ಇದ್ದೀರಾ? ನಾನೇನು ಆ ಮನೇಲಿ ಅಡ್ಗೆ ಮಾಡೋಳ? ಅಡ್ಗೆ ಬೇಯ್ಸಾಕೋದಕ್ ಮಾತ್ರ ನಾ ಮನೇಲಿ ಇರೋದ ಅಂತ ಮೀನಾ ಕೋಪದಿಂದ ಕೇಳ್ತಾಳೆ. ಅಯ್ಯೋ ಮೀನಮ್ಮ, ಅದು ಹಂಗಲ್ಲ ಕಣೆ, ಅಡ್ಗೆ ಮನೇನೆ ಅಲ್ವಾ ನಿನ್ಗೆ ಶಕ್ತಿ, ಅದನ್ನೇ ಯಾರಾದ್ರೂ ಕಿತ್ಕೊಂಡ್ಬಿಟ್ರೆ ಅದಕ್ಕೆ ಹೇಳ್ತಾ ಇರೋದು. ನೋಡು, ಇಷ್ಟ ಹೇಳದ್ಮೇಲೆ ಯಾಕೆ ನನ್ನನ್ನು ಗುರಾಯಿಸ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನೋ ಅಡ್ಗೆ ಮಾಡೋ ಕೆಲ್ಸಕ್ಕೆ ಯಾರಾದ್ರೂ ಬಂದ್ರೆ ನನ್ ಕೆಲ್ಸ ಹೋಗುತ್ತಲ್ಲಪ್ಪ ಅಂತ ಅನ್ನೋ ರೀತಿ ನೀವ್ ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನಾನ್ ನಿಮ್ಗೆ ಅಡ್ಗೆ ಮಾಡೋಳಾ ಅಂತ ಮೀನಾ ಕೋಪದಿಂದ ಕೇಳ್ತಾಳೆ. ಅಯ್ಯಯ್ಯೋ, ಇದಕ್ಕಿಷ್ಟೆಲ್ಲ ಅರ್ಥ ಬಂತ? ಅಯ್ಯೋ ಮೀನಮ್ಮ, ನಾ ಹಂಗಲ್ಲ ಕಣೆ ಹೇಳಿದ್ದು, ನೀನು ಅಡ್ಗೆ ಮಾಡೋಳಲ್ಲ, ನೀ ಮನೆ ಯಜಮಾನಿ. ಆದ್ರೆ ಏನ್ ಮಾಡ್ಲಿ, ಸಕ್ರೆ ಹಂಗೆ ತಾನೇ ನೀನೇನ ನೋಡೋದು, ಅದಕ್ಕೆ ನಾ ಹೇಳ್ದೆ ಅಷ್ಟೇನೆ, ಅದಕ್ಕೆ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೋತೀಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಓ, ನಿಮ್ ಮನ್ಸಲ್ಲಿ ಇದೇನಾ ಇದ್ದಿದ್ದು? ನನ್ಗೆ ಇವಾಗ ಅರ್ಥ ಆಯ್ತು. ನಾನೇನೋ ಆ ಮನೆಗೆ ಬರೀ ಅಡ್ಗೆ ಮಾಡಕ್ ಬಂದಿರೋರ್ ತರ ಮಾತಾಡ್ತಿದಿರಲ್ಲ ಅಂತ ಮೀನಾ ಕೋಪ ಮಾಡ್ಕೊಂಡಾಗ, ಅದು ಹಂಗಲ್ಲ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಿ, ನನ್ನನ್ನ ಮತ್ತೆ ನಿಮ್ ಹೆಂಡತಿ ಅನ್ನೋ ರೀತಿ ಅದೇ ಗೌರವ ಮರ್ಯಾದೆಯಿಂದ ಆ ಮನೆಗೆ ವಾಪಸ್ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ ಬಿಟ್ಬಿಟ್ಟು ನಾನ್ ಮಾಡೋ ಅಡ್ಗೆಯಿಂದಾನೆ ಅತ್ತೆ ನೆನೆನ ಆ ಮನೇಲಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಮಾತಾಡಿ ನನಗೆ ಅವಮಾನ ಮಾಡ್ಬೇಡಿ. ನಾನು ಆ ರೀತಿ ಕೆಲ್ಸ ಮಾಡ್ಕೊಂಡು ಅಲ್ಲಿ ಇರ್ಬೇಕು ಅನ್ನೋ ಅವಶ್ಯಕತೆನೇ ನನ್ಗಿಲ್ಲ. ನಾನೇನು ನಿಮ್ ಮನೆಗೆ ಕೆಲ್ಸ ಮಾಡಕ್ ಬಂದೋಳಲ್ಲ, ನಿಮ್ ಹೆಂಡ್ತೀರಿ ನಾನು. ಆ ರೈಟ್ ಮೇಲೆನೆ ನಾನು ಮನೆಗೆ ವಾಪಸ್ ಬರೋದು. ಇನ್ಮೇಲೆ ನಾನ್ ಅಡ್ಗೆ ಮಾಡೋಳು ಅನ್ನೋದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ ಅಂತ ಮೀನಾ ಕೋಪ ಮಾಡ್ಕೋತಾಳೆ. ಅಯ್ಯೋ ದೇವ್ರೆ, ಈ ಹೆಂಡ್ತಿದಿರ ಹತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಮಾತಾಡ್ಬೇಕು, ಇಲ್ಲ ಅಂದ್ರೆ ಯಾವಾಗ ಏನ್ ಮಾತಾಡ್ತಾರೋ ಒಂದು ಅರ್ಥ ಆಗೋದಿಲ್ಲ ಅಂತ ಸೂರ್ಯ ಮನ್ಸನೆ ಅನ್ಕೊಂಡು ಮೀನಿನ ಹತ್ರ ಓಡೋಗ್ತಾನೆ. ನೋಡು ಮೀನಮ್ಮ, ನಾನೇನು ಸುಮ್ನೆ ಹೇಳ್ದೆ ಅಷ್ಟೇ, ನೀನು ಇದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗೆ? ನೋಡು, ನಾನು ಮಾತಾಡಿದ್ದು ತಪ್ಪೇನೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಸೂರ್ಯ ಕೇಳ್ಕೋಬೇಕಾದ್ರೆ, ಏನು ಬೇಕಾಗಿಲ್ಲ, ಸುಮ್ನೆ ಹೋಗಿ ನೀವು ಅಂತ ಮೀನಾ ಬೈತಿರ್ತಾಳೆ. ಹಾಗಿದ್ರೆ ನೀ ನನ್ನನ್ನ ಕ್ಷಮಿಸೋದಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಅಕ್ಕಪಕ್ಕ ಮತ್ತೆ ಎಲ್ಲಾ ಕಡೆ ತಿರುಗಿ ನೋಡಿ ಮೀನಿನ ಕಾಲ್ಗೆ ಬೀಳ್ತಾನೆ. ಅಯ್ಯೋ ರೀ, ಏನ್ರಿ ಮಾಡ್ತಿದ್ದೀರಾ, ಎದ್ದೇಳ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇನ್ನೇನ್ ಮೀನಮ್ಮ, ನೀನು ಏನೇ ಮಾತಾಡಿದ್ರು ಸೀರಿಯಸ್ ಆಗಿ ತಗೋತೀಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ರಿ ಮಾಡೋದು, ನಿಮ್ ಮನೆ ಕೆಲ್ಸ ಮಾಡೋರ್ಗು ನನ್ಗೂ ಹೋಲ್ಕೆ ಮಾಡಿ ಮಾತಾಡ್ತೀರಾ? ಹಾಗಿದ್ರೆ ನಾನು ಆ ಮನೆ ಸೊಸೆ, ನಿಮ್ ಹೆಂಡತಿ ಅನ್ನೋದಕ್ಕೆ ಯಾವ್ದೇ ರೀತಿ ಗೌರವ ಇಲ್ವಾ ನನಗೆ? ಆದ್ರಿಂದ ನನ್ಗೆಷ್ಟು ನೋವಾಯ್ತು ಗೊತ್ತಾ ಅಂತ ಮೀನಾ ಕೋಪ ಮಾಡ್ಕೋಬೇಕಾದ್ರೆ ಸೂರ್ಯ ಅವಳಿಗೆ ಏನೇನೋ ಹೇಳಿ ಕೊನೆಗೆ ಸಮಾಧಾನ ಮಾಡ್ತಾನೆ. ಆಗ ಮೀನಾ ಕೋಪದಲ್ಲೇ ಮುಖ ಗಂಟಾಕೊಂಡ್ ಕೆಲ್ಸ ಮಾಡ್ಬೇಕಾದ್ರೆ, ನೋಡು ಮೀನಮ್ಮ, ಈ ತರ ಮುಖ ಗಂಟಾಕೊಂಡೆಲ್ಲ ಇರ್ಬೇಡ. ನೀನು ಈ ತರ ಇದ್ರೆ ನನಗೆ ಅವತ್ತು ಟ್ರಿಪ್ಪೇ ಸಿಕ್ಕಲ್ಲ, ಸಿಕ್ರು ಒಳ್ಳೆ ಕಸ್ಟಮರ್ ಬರಲ್ಲ, ಒಳ್ಳೆ ಕಸ್ಟಮರ್ ಬಂದ್ರು ಸರಿಯಾಗಿ ದುಡ್ಡು ಕೊಡೋದಿಲ್ಲ. ನೋಡು, ನೀನ್ ನಕ್ರೇನೆ ಕಣಮ್ಮ ನನ್ಗೆ ದುಡ್ಡಿನ ಸುರುಮಳೆ ಬರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಈ ಸಾಕ ಅಂತ ಹೇಳ್ತಾಳೆ. ನಮ್ಮ ನನಗೋಸ್ಕರ ನಗೋ ತರ ಅನ್ನಿಸ್ಲಿಲ್ಲ ಇದು ಅಂತ ಸೂರ್ಯ ಹೇಳಿದಾಗ, ಓ ಹಾಗಿದ್ರೆ ಪಕ್ಕದ ಮನೆಯವ್ರನ್ನ ನೋಡಿ ನಗತರ ಇತ್ತ ಅಂತ ಮೀನಾ ಕೇಳ್ತಾಳೆ. ಸರಿ, ನಿನ್ ಕೋಪ ಹೋಗ್ಬೇಕು ಅಂದ್ರೆ ನಾನು ಬಸ್ಕಿ ಹೊಡಿಲಾ ಅಂತ ಹೇಳ್ತಾ ಸೂರ್ಯ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿಯೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಮೀನಾ ನಗೋದಕ್ಕೆ ಶುರು ಮಾಡ್ತಾಳೆ. ಅಬ್ಬಾ, ನನ್ ಹೆಂಡತಿ ನಕ್ಬಿಟ್ಲು ಅಂತ ಹೇಳಿ ಸೂರ್ಯ ಕುಡಿಬೇಕಾದ್ರೆ, ಸರಿ ಆಯ್ತು ನಡೀರಿ, ಟಿಪ್ ಬಂದಿದೆ, ಹೋಗ್ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಆ ಆಯ್ತು ಹೋಗ್ತೀನಿ, ನನ್ಗೆ ಸಕ್ಕರೆ ಕೊಡು ಅಂತ ಸೂರ್ಯ ಕೇಳ್ತಾನೆ. ಶುರು ಆಯ್ತು ನಿಮ್ದು, ನೋಡಿ ಅದೆಲ್ಲ ಕೊಡಕ್ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಬೇಗ ಬೇಗ ಊಟ ತಗೊಂಡೋಗಿ ಅಂತ ಮೀನಾ ಹೇಳ್ಬೇಕಾದ್ರೆ, ಹಾಗಿದ್ರೆ ನೀನ್ ಕೊಡೋದಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ಕೊಡೋದೇ ಇಲ್ಲ ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ತಾ ಸೂರ್ಯ ಲಂಚ್ ಬಾಕ್ಸ್ ನ ತಗೊಂಡು ವಾಪಸ್ ಬಂದು ಮೀನಿಂಗೆ ಮುತ್ ಕೊಟ್ಟು ಅಲ್ಲಿ
ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ ಅಲ್ಲಿ ರವಿ ಒಂದು ಹೊಸ ಡಿಶ್ ನ ರೆಡಿ ಮಾಡಿರ್ತಾನೆ. ಅದನ್ನ ಶ್ರುತಿ ಕೊಟ್ಟು ತಿನ್ನು ಅಂತ ಹೇಳಿದಾಗ ಶ್ರುತಿ ಅದನ್ನ ತಿಂದು ತುಂಬಾನೇ ಇಷ್ಟಪಡ್ತಾಳೆ. ರವಿ, ನಿನ್ ಟ್ಯಾಲೆಂಟ್ ಅನ್ನ ನೋಡ್ತಾ ಇದ್ರೆ ನನ್ಗೆ ಜಲಸ್ ಆಗ್ತಿದೆ ಗೊತ್ತಾ. ನೀನ್ ಮಾಡಿರೋ ಈ ಡಿಶ್ ತುಂಬಾನೇ ಚೆನ್ನಾಗಿದೆ, ಏನಿದು ಅಂತ ಶ್ರುತಿ ಕೇಳ್ಬೇಕಾದ್ರೆ ಇದು ಪನ್ನೀರ್ ಮತ್ತೆ ಚೀಸ್ ಯೂಸ್ ಮಾಡಿ ಮಾಡಿರೋಂತ ಲಾಲಿಪಾಪ್ ಅಂತ ರವಿ ಹೇಳ್ತಾನೆ. ಹಾಗೆ ನಿನಗೆ ಇಷ್ಟ ಆಗಿದೆ ಅಂತಂದ್ರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ರವಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಸರಿ, ಇದಕ್ಕೇನ್ ಹೆಸರು ಅಂತ ಶ್ರುತಿ ಕೇಳಿದಾಗ ಶ್ರುತಿ ಸ್ಪೈಸಿ ಮಸಾಲಾ ಪನ್ನೀರ್ ಲಾಲಿಪಾಪ್ ಅಂತ ರವಿ ಹೇಳಿದಾಗ, ಏನು ಬೇಕು ಅಂತ ನನ್ನನ್ನ ಕಿಂಡಲ್ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ನಾ ಹೇಳ್ತಾ ಇರೋದೇ ಸೀರಿಯಸ್ ಆಗಿಮ್ಮ ಅಂತ ರವಿ ಹೇಳ್ಬೇಕಾದ್ರೆ, ಸರಿ ಯಾಕ್ ನನ್ ಹೆಸರು ಯೂಸ್ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಯಾಕಂದ್ರೆ ಈ ಡಿಶ್ ನಿನ್ ತರಾನೇ ಅದಕ್ಕೆ ಅಂತ ರವಿ ಹೇಳ್ತಾನೆ. ಏನ್ ಹೇಳ್ತಿದ್ದೀರಾ ರವಿ ನೀವು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹೌದು, ಇದು ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ, ಅದೇ ತರನೇ ಅಲ್ವಾ ನೀನು ಅಂತ ರವಿ ಹೇಳ್ತಾನೆ. ರವಿ, ನೀನ್ ಈ ಕಡೆ ಹೊಗಳ್ತಿದ್ಯೋ ಕಿಂಡಲ್ ಮಾಡ್ತಿದ್ಯೋ ನನ್ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಶ್ರುತಿ ಸ್ಮೈಲ್ ಮಾಡ್ತಿರ್ತಾಳೆ. ಅವ್ರ ಜೊತೆಗೆ ರವಿನು ಸೇರ್ಕೊಂಡು ನಗ್ಬೇಕಾದ್ರೆ ಅಷ್ಟ್ರಲ್ಲಿ ಟೆನ್ಷನ್ ಅಲ್ಲಿ ಮೀನಾ ರೆಸ್ಟೋರೆಂಟ್ಗೆ ಬರ್ತಾಳೆ. ಮೀನಾ ಮರಿ, ಸರಿಯಾದ ಟೈಮ್ಗೆ ಬಂದ್ರಿ, ಬನ್ನಿ, ರವಿ ಹೊಸದಾಗಿ ಒಂದು ಡಿಶ್ ನ ರೆಡಿ ಮಾಡಿದಾನೆ, ನೀವು ಟೇಸ್ಟ್ ಮಾಡಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಅವ್ರೆ ಅದೆಲ್ಲ ಇರ್ಲಿ, ಆದ್ರೆ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ ಅಂತ ಮೀನಾ ಹೇಳ್ದಾಗ, ಯಾಕತ್ಗೆ ಏನಾಯ್ತು ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ ಅಂತ ರವಿ ಕೇಳ್ತಾನೆ. ಆ ನೀತು ಹೋಟೆಲ್ ನ ಕ್ಲೋಸ್ ಮಾಡಿದ್ಲು ಅಂತ ತುಂಬಾನೇ ಖುಷಿ ಪಟ್ವಿ ಅಲ್ವಾ, ಅವಳು ಇವಾಗ ಹೊಸದಾಗಿ ಒಂದು ಹೂವಿನ ಅಂಗಡಿನ ಓಪನ್ ಮಾಡಿದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ಹೂವಿನ ಅಂಗಡಿನ, ಅವಳಿಗೂ ಅದಕ್ಕೂ ಏನ್ ಸಂಬಂಧ ಆತ್ಗೆ ಅಂತ ರವಿ ಕೇಳ್ತಾನೆ. ರವಿ, ಹೋಟೆಲ್ ಬಿಸ್ನೆಸ್ಗೂ ಇವಳಿಗೂ ಏನ್ ಸಂಬಂಧ ಇದೆ ಹೇಳು, ಆದ್ರೂ ಅವಳು ಮಾಡ್ಲಿಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಈಗ ಸಮಸ್ಯೆ ಬಂದಿರೋದು ಅವಳು ಹೂವಿನ ಅಂಗಡಿನ ಓಪನ್ ಮಾಡಿರೋದ್ರಿಂದ ಅಲ್ಲ, ಆದ್ರೆ ಆ ಹೂವಿನ ಅಂಗಡಿಗೆ ಅವಳು ಏನ್ ಹೆಸರಿಟ್ಟಿದ್ದಾಳೆ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಹೆಸರಿಟ್ಟಿದ್ದಾಳೆ ಅಂತ ಶ್ರುತಿ ಕೇಳ್ತಾಳೆ. ರವಿ ಬೊಕೆಟ್ ಅಂತ ಇಟ್ಟಿದ್ದಾಳೆ ಅಂತ ಮೀನಾ ಹೇಳ್ತಿದ್ದಂಗೆ, ವಾಟ್ ನಾನ್ ಸೆನ್ಸ್, ರವಿ ಹೆಸರನ್ನ ಯೂಸ್ ಮಾಡ್ಕೊಂಡು ಅವ್ಳು ಯಾಕೆ ಅಂಗಡಿಗೆ ಇಟ್ಟಿದ್ದಾಳೆ, ಅಷ್ಟೊಂದು ದುರಂಕನ ಅವಳಿಗೆ ಅಂತ ಶ್ರುತಿ ಕೋಪದಿಂದ ಹೇಳ್ಬೇಕಾದ್ರೆ, ಅಷ್ಟೇ ಅಲ್ಲ ಶ್ರುತಿ, ಅಂಗಡಿಗೆ ಟೋಟಲ್ ಆಗಿ ಹೂನೆಲ್ಲ ಯಾರ್ ಗೊತ್ತಾ ಸಪ್ಲೈ ಮಾಡ್ತಾ ಇರೋದು, ಆ ವಿಶಾಲಾಕ್ಷಿ ಅಂತ ಮೀನಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ರವಿ ಮತ್ತೆ ಶ್ರುತಿ ಇಬ್ರಿಗೂ ಶಾಕ್ ಆಗುತ್ತೆ. ಏನು ವಿಶಾಲಾಕ್ಷಿನ, ಇದೇನತ್ಗೆ ದಿಢೀರ್ ಅಂತ ನೀತು ಹೋಗಿ ಆ ವಿಶಾಲಾಕ್ಷಿ ಜೊತೆ ಕೈ ಜೋಡ್ಸಿದಾಳ ಅಂತ ರವಿ ಶಾಕ್ ಅಲ್ಲಿ ಕೇಳ್ತಾನೆ. ಅಲ್ಲ, ಆ ಲೇಡಿನೇ ದೊಡ್ಡ ಕ್ರಿಮಿನಲ್, ಅವಳು ಏನೇ ಮಾಡಿದ್ರು ಬರೀ ತಪ್ಪಾಗೆ ಮಾಡ್ತಾಳೆ. ರವಿ ಹೆಸರನ್ನ ಅಂಗಡಿಗಿಟ್ಟು ಆ ನೀತು ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್, ಇದು ನಡಿಬಾರ್ದು, ನಡೆಯೋದಿಕ್ಕೆ ನಾನ್ ಬಿಡೋದಿಲ್ಲ, ಅವಳಂತೂ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಶ್ರುತಿ ಕೋಪದಲ್ಲಿ ಹೇಳ್ತಿರ್ತಾಳೆ. ಬಿಡಿ ಶ್ರುತಿ, ರವಿ ಅಂತ ನಾನು ಒಬ್ನೇ ಇದೀನ ಹೇಳು ಅಂತ ರವಿ ಹೇಳ್ಬೇಕಾದ್ರೆ, ಏ ರವಿ, ಏನ್ ಮಾತಾಡ್ತಿದ್ಯಾ ನೀನು, ಅವಳು ಗೊತ್ತಿರೋ ಒಬ್ನೇ ಒಬ್ಬ ರವಿ ಅಂದ್ರೆ ಅದು ನೀನೆ, ಅವಳು ಬೇಕು ಅಂತಾನೆ ನನ್ ಕೋಪ ಬರ್ಸೋದಕ್ಕೆ ನಿನ್ ಹೆಸರನ್ನ ಇಟ್ಟಿದ್ದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನನ್ಗೂ ಅದೇ ರೀತಿ ಅನ್ನಿಸ್ತಿದೆ ಶ್ರುತಿ, ಅದ್ರಲ್ಲೂ ಆ ವಿಶಾಲಾಕ್ಷಿನ ನೆನ್ಸ್ಕೊಂಡ್ರೇನೆ ನನ್ಗೆ ಭಯ ಆಗತ್ತೆ. ಖಂಡಿತ ಅವಳು ಮನ್ಸಲ್ಲಿ ಏನೋ ಇಟ್ಕೊಂಡೆ ಇಲ್ಲಿ ಬಂದಿರೋದು, ನನ್ ಮೇಲಿರೋ ಕೋಪಕ್ಕೆ ಅವಳ ಅತ್ತೆ ಹತ್ರ ಯಾವಾಗಾದ್ರೂ ಏನಾದ್ರೂ ತಪ್ಪ ಐಡಿಯಾನೇ ಕೊಡ್ತಿರ್ತಾಳೆ, ಈಗ ಆ ನೀತು ಜೊತೆ ಬೇರೆ ಸೇರಿದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಮೊದ್ಲು ಆ ವಿಶಾಲು ಇಂದ ಈ ನೀತುನ ದೂರ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಶ್ರುತಿ, ನಾವೇನಾದ್ರೂ ಹೇಳಿದ್ರೆ ಆ ವಿಶಾಲಾಕ್ಷಿ ಆಗ್ಲಿ ಈ ನೀತು ಆಗ್ಲಿ ಇಬ್ರು ಕೇಳೋದ್ ತರ ಇದಾರ ಅಂತ ಮೀನಾ ಹೇಳ್ತಾಳೆ. ಅದ್ಗೆ ಅಮ್ಮ ಆ ವಿಶಾಲಾಕ್ಷಿಗೆ ಒಳ್ಳೆ ಫ್ರೆಂಡ್ ತಾನೆ ಅಂತ ರವಿ ಕೇಳ್ಬೇಕಾದ್ರೆ, ಫ್ರೆಂಡ್ಸಾ, ವಿಶಾಲಾಕ್ಷಿ ಆ ರೀತಿ ಆಕ್ಟಿಂಗ್ ಮಾಡ್ತಿರೋದಷ್ಟೇ ರವಿ ಅಂತ ಮೀನಾ ಹೇಳ್ತಾಳೆ. ಆದ್ರೆ ಅಮ್ಮನ್ ಜೊತೆ ಯಾವಾಗ್ಲೂ ಫ್ರೆಂಡ್ ಆಗಿ ಇರ್ತಾರಲ್ವಾ ಅವರು, ಅಮ್ಮ ಹೇಳಿದ್ರೆ ಖಂಡಿತ ಅವರು ಕೇಳ್ಬೋದು ಅಂತ ರವಿ ಹೇಳ್ತಾನೆ. ಇಲ್ಲ ರವಿ, ಇದ್ರ ಬಗ್ಗೆ ಮಾತಾಡ್ಬೋದು, ಆದ್ರೆ ಇದ್ರ ಮಧ್ಯೆ ನಾನ್ ತಲೆ ಹಾಕಿದ್ರೆ ಸರಿ ಹೋಗೋದಿಲ್ಲ, ಯಾಕಂದ್ರೆ ಈಗಾಗ್ಲೇ ಅತ್ತೆ ನನ್ ಮೇಲೆ ಕೋಪದಲ್ಲಿದ್ದಾರೆ, ನೀವು ಮತ್ತೆ ಶ್ರುತಿ ಹೋಗಿ ಬೇಕಿದ್ರೆ ಅತ್ತೆ ಹತ್ರ ಮಾತಾಡಿ ಅಂತ ಮೀನಾ ಹೇಳ್ತಾಳೆ. ಆಗ ರವಿ ಮತ್ತೆ ಶ್ರುತಿ ಇಬ್ರು ಇದೇ ಸರಿಯಾದ ಐಡಿಯಾ ಅಂತ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ರವಿ ಮತ್ತೆ ಶ್ರುತಿ ಇಬ್ರು ಮನೆಗ್ ಬಂದು ಶಾಂತಿ ಹತ್ರ ಈ ವಿಷಯನೆಲ್ಲ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೂ ಶಾಕ್ ಆಗುತ್ತೆ. ಏನು, ವಿಶಾಲು ಈ ರೀತಿ ಎಲ್ಲ ಮಾಡಿದಾಳ, ನನಗ್ ನಂಬೋದಿಕ್ಕೆ ಆಗ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಮ್ಮ, ಇಂಥವ್ರ ಜೊತೆ ಎಲ್ಲ ನೀನ್ ಫ್ರೆಂಡ್ಶಿಪ್ ಇಟ್ಕೊಳ್ಬೇಕಾ, ಮೊದ್ಲು ಅವ್ರಿಗೆ ಅವಳಿಂದ ದೂರ ಹೋಗೋದಕ್ಕೆ ಕೇಳು, ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ನೀನ್ ಬಿಟ್ಬಿಡು ಅಂತ ರವಿ ಹೇಳ್ತಾನೆ. ನೋಡು, ಅದೆಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ, ಶ್ರುತಿ ಹೇಗೋ ಬಂದಿದ್ಯಾ, ನೀನ್ ಇಲ್ಲೇ ಇದ್ಬಿಡಮ್ಮ ಅಂತ ಶಾಂತಿ ಹೇಳ್ತಾಳೆ. ನೋಡಿ ಅತ್ತೆ, ನಾನ್ ಇಲ್ಲಿ ಬರ್ಬೇಕೋ ಬಿಡ್ಬೇಕೋ ಅನ್ನೋದು ನೀವು ಆ ವಿಶಾಲು ಜೊತೆ ಫ್ರೆಂಡ್ಶಿಪ್ ಇಟ್ಕೋತಿರೋ ಇಲ್ವೋ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಮೊದ್ಲು ಹೋಗಿ ಆ ನೀತುಯಿಂದ ಅವಳಿಗೆ ದೂರ ಇರೋದಕ್ಕೆ ಹೇಳಿ, ಹಾಗೆ ಅವಳಿಗೆ ಸಪ್ಲೈ ಮಾಡ್ತಿರೋ ಹೂನು ನಿಲ್ಸೋದಕ್ಕೆ ಹೇಳಿ ಅಂತ ಕೋಪದಲ್ಲಿ ಶ್ರುತಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಛೇ, ಏನಿದು ಹೀಗಾಗೋಯ್ತಲ್ಲ ಅಂತ ಶಾಂತಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ.
ಹಾಗೆ ರವಿ ನೊಂದ್ಕೊಂಡಿರೋದನ್ನ ನೋಡಿ ಹೇಗಾದ್ರೂ ಮಾಡಿ ಆ ನೀತುಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ವಿಶಾಲಾಕ್ಷಿಗೆ ಅವಳಿಂದ ದೂರ ಇರು ಅಂತ ಹೇಳ್ತಾ ಹೇಗಾದ್ರೂ ಮಾಡಿ ರವಿ ಜೀವನನ ಕಾಪಾಡ್ಲೇಬೇಕು ಅಂತ ಶಾಂತಿ ಯೋಚನೆ ಮಾಡ್ತಾ ಹಾಗೆ ನೀತು ಮೇಲೆ ಕೋಪದಿಂದ ಯೋಚನೆ ಮಾಡ್ತಿರ್ತಾಳೆ ಶಾಂತಿ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್.